ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಬೆಳಗ್ಗೆ 6 o'clockಗೆ ಈ ಥರ ಇರುತ್ತೆ ವ್ಯೂ ಅನ್ನೋದು. ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಕತ್ತಲು ಇರುತ್ತೆ, ಆಗ್ತಾನೆ ಸೂರ್ಯನೂ ಆಚೆ ಬರ್ತಾನೆ, ಮೋಡಗಳು ಇವೆಲ್ಲನೂ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರನೇ ಒಂದು ಕ್ಲಿಪ್ಪಿಂಗ್ನ ಮಿಸ್ ಮಾಡದೆ ತಗೊತಾ ಇರ್ತೀನಿ. ನೋಡೋಕ್ಕೆ ಚೆನ್ನಾಗಿರುತ್ತೆ, ನನಗೆ ಇಷ್ಟ ಆಗುತ್ತೆ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಬೆಳಗ್ಗಿನ ಕ್ಲೈಮೇಟು ಅಂತ ಹೇಳಿಬಿಟ್ಟು ವಿಡಿಯೋನ ಇಲ್ಲಿಂದನೇ ಪ್ರಾರಂಭ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಇರತ್ತಲ್ಲ, ಬ್ರಷ್ ಮಾಡಿಕೊಂಡು ಮತ್ತು ಒಳಗಡೆ ಬಂದು ಒಂದು ಗ್ಲಾಸ್ ಬಿಸಿನೀರು ಕುಡಿದು, ಹಾಗೆ ಏನೆಲ್ಲ ಟಿಫನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ರೈಸ್ ಐಟಮ್ ಏನಾದರೂ ಮಾಡಿದ್ರೆ ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಇನ್ನೊಂದು ಕಡೆ ಹಾಲು ಕಾಯಿಸೋಕ್ಕೆ ಇಡ್ತೀನಿ. ಮತ್ತು ಏನೆಲ್ಲ ಬೇಕು ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತೀನಿ. ಅದೆಲ್ಲ ಆಗಿದ್ದಾದಮೇಲೆ ಅವ್ರ ಬಾಕ್ಸ್ಗೆ ಆಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಅವತ್ತು ಈ ಥರ ರೆಡಿ ಮಾಡಿದ್ದೀನಿ. ಅವತ್ತು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ. ಇನ್ನು ಇದು ವೀಕೆಂಡ್ ಅಲ್ವಾ, ಅಂದರೆ ತರಕಾರಿಗೆ ಆವಾಗ ಬಂದ್ಬಿಟ್ಟು ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಷ್ಟೇ. ಸೊಪ್ಪೇನೋ ಚೆನ್ನಾಗೇ ಇತ್ತು, ಕಟ್ ಮಾಡಿದ್ದೀನಲ್ವ ಅದಕ್ಕೆ ಒಂಥರ ಚೇಂಜ್ ಆಗಿದೆ ಅಷ್ಟೇ, ಚೆನ್ನಾಗೇ ಇತ್ತು. ಇಲ್ಲಿ ಸೊಪ್ಪು ಸಾಂಬಾರು ಅಂದರೆ ಸೊಪ್ಪು, ಬದನೆಕಾಯಿ ಈ ಥರ ಎಲ್ಲ ಹಾಕಿ, ಟೊಮೊಟೊ, ಈರುಳ್ಳಿ ಈ ಥರ ಎಲ್ಲ ಹಾಕಿ ಇಲ್ಲಿ ಬಂದ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಒಂದ್ಸಲ ನೀವು ಟ್ರೈ ಮಾಡಿ. ಇದು ಮುದ್ದೆಗೆ, ರೈಸ್ಗೆ, ಚಪಾತಿಗೆ ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಮೊದಲು ಬಂದ್ಬಿಟ್ಟು ಇವಾಗ 2 ಥರ ಬೇಳೆ ತೊಗೊಂಡಿದ್ದೀನಿ. ಅವರೇ ಬೇಳೆ ಮತ್ತು ತೊಗರಿ ಬೇಳೆ ಮತ್ತು ಇದು ಪಾಲಕ್ ಸೊಪ್ಪು ಸ್ವಲ್ಪ ಇತ್ತು ಅದು, ಹಾಗೆ 2 ಬದನೆಕಾಯಿ, ಟೊಮೊಟೊ 3, ಹಾಗೆ ಈರುಳ್ಳಿ, ಬೆಳ್ಳುಳ್ಳಿ. ಇವಾಗ ಬಂದ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಬಿಟ್ಟು, ಇನ್ನು ತರಕಾರಿ ಸಾಂಬಾರು ಪೌಡ್ರನ್ನ ಹಾಕಿದ್ದಂಥದ್ದು ಅದು ಹಾಕಿದ್ದು ಆದಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು, ಉಪ್ಪು ಹಾಕಿಲ್ಲ ನಾನು, ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು ಒಂದು 2 ವಿಸಿಲ್ಸ್ ಬರೋ ತನಕ ಕುಕ್ ಮಾಡ್ಕೊತೀನಿ. ಒಂದು ಚಿಟಿಕೆ ಅರಿಶಿನ ಎಲ್ಲ ಹಾಕಿ ಮಾಡ್ತಾ ಇರೋಂಥದ್ದು. ನೋಡಿ, ಮಕ್ಕಳಿಗೆ ಬಂದ್ಬಿಟ್ಟು ಮೊಸರನ್ನ ಮಾಡಿ ಕೊಟ್ಟಿದ್ದೆ. ಚೆನ್ನಾಗಿರುತ್ತೆ ಅಂತ ಹೇಳಿ ತಿಂತಾನೆ. ಈ ನಡುವೆ ನಮ್ಮ ಚಿಕ್ಕ ಮಗನೂ ತಿಂತಾನೆ. ಅದಕ್ಕೋಸ್ಕರ ಒಂದೊಂದು ಟೈಮು ಮೊಸರನ್ನ, ಅಂದರೆ ಏನೂ ಇಲ್ಲ ಏನಪ್ಪ ಮಾಡೋದು ಅನ್ನೋ ಟೈಮಲ್ಲಿ ಈ ಥರ ಮೊಸರನ್ನ ಮಾಡಿ ಇಟ್ಟು ಬಿಡ್ತೀನಿ. ಚೆನ್ನಾಗಿರುತ್ತಲ್ವ ಮಧ್ಯಾಹ್ನಕ್ಕೆ ಎಲ್ಲನೂ. ನೋಡಿ, ಅದೆಲ್ಲ ಆಗಿದ್ದಾದಮೇಲೆ ಒಂದು 2 ವಿಸಿಲ್ಸು 3 ವಿಸಿಲ್ಸ್ ಕೂಗಿಸ್ಕೊಂಡಿದ್ದ ಆದಮೇಲೆ ಈ ಥರ ಇದೆ ನೋಡಿ. ಇವಾಗ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟು ನೋಡಿ, ಇವಾಗ ನಾವು ಈ ಥರ ಕೋಲಲ್ಲಿ ಈ ಥರ ಎಲ್ಲನೂ ಚೆನ್ನಾಗಿ ಈ ಥರ ಮಾಡ್ಕೋಬೇಕು. ಚೆನ್ನಾಗಿ ನೆನೆಯೋಕಲ್ಲ ನೆನೆಸ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಅವರೇ ಬೇಳೆನೂ ಹಾಕಿದ್ದೀನಲ್ವ. ಮೊದಲಾದರೆ ಯಾವಾಗಲೂ ಅವರೇ ಬೇಳೆನೇ ಜಾಸ್ತಿ ಯೂಸ್ ಮಾಡ್ತಾ ಇದ್ದಿದ್ದಲ್ವ, ಚೆನ್ನಾಗಿರ್ತಾಯಿತ್ತು. ಇವಾಗ ನಮ್ಮ ಯಜಮಾನ್ರು ಏನಂದರೆ ಹಸಿ ಅವರೇ ಕಾಳಾದರೆ ತಿಂತಾರೆ, ಈ ಥರ ಒಣಗಿರೋ ಬೇಳೆ ಆದರೂ ತಿನ್ನಲ್ಲ. ಈ ಥರ ಸಾಂಬಾರು ಮಾಡಬೇಡ ನನಗೆ ಅಂತ ಹೇಳ್ತಾರೆ. ನನಗೂ ನನ್ನ ಚಿಕ್ಕ ಮಗನಿಗೂ ಇಷ್ಟ. ಚೆನ್ನಾಗಿರುತ್ತೆ ಅದು. ಬೇಳೆ ಮಧ್ಯ ಮಧ್ಯದಲ್ಲಿ ಸಿಗ್ತಾಯಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಥರ. ಸರಿ, ಇದು ಬಂದ್ಬಿಟ್ಟು ನಮ್ಮ ಅಕ್ಕ ಸ್ವಲ್ಪ ಅವರೆಕಾಳನ್ನ ಕಳಿಸಿದ್ರು. ಅದನ್ನು ನಮ್ಮಮ್ಮ ಬಂದಿದ್ದಾಗ ಅದು ಬೇಳೆ ಮಾಡಿದರು. ಅದರಲ್ಲಿ ಇವಾಗ ಸಾಂಬಾರಿಗೆ ಹಾಕಿದಂಥದ್ದು ನೋಡಿ. ಒಗ್ಗರಣೆ ಕೊಟ್ಕೊಂಡು ಉಪ್ಪು ಹಾಕಿರ್ಲಿಲ್ವಲ್ಲ, ಉಪ್ಪು ಹಾಕಿ ಹುಣಸೆ ಹಣ್ಣಿನ ರಸನೂ ಸೇರಿಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋದು. ನನಗೆ ಇಷ್ಟು ಗಟ್ಟಿ ಬೇಕು, ಅದಕ್ಕೋಸ್ಕರ ಇನ್ನು ಕುದಿಸಿದರೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ತೀನಿ. ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. ನನಗೆ ಆಲ್ಮೋಸ್ಟು ಚೆನ್ನಾಗಿ ಸಾಂಬಾರು ಕುದಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಫೀಲಿಂಗು. ನೋಡಿ, ಈ ಥರ ನಾವು ಕಲಿಸ್ಕೊತಾನೆ ಇರಬೇಕು, ಆಡ ಹಿಡ್ದು ಬಿಡುತ್ತೆ. ಇಲ್ಲಾಂದರೆ ಅದು ಚೆನ್ನಾಗಿ ಕುದಿ ಬರೋ ತನಕ ನಾವು ಬಿಡದೆ ಕಲಿಸ್ತಾ ಇರಬೇಕು. ನೋಡಿ, ನಾವು ಕುದಿಸೋವಾಗೂ ಕೊತ್ತಂಬರಿ ಹಾಕಿದ್ದೆ. ಅದು ಕುದಿಯೋವಾಗ ಅಂದರೆ ಬೇಳೆ ಎಲ್ಲನೂ ಹಾಕಿದ್ದಂಥದ್ದು. ಆವಾಗ ಹಾಕಿದ್ರೆ ಅದೊಂಥರ ಸ್ಮೆಲ್ ಚೆನ್ನಾಗಿರುತ್ತೆ. ಇವಾಗ ಲಾಸ್ಟಲ್ಲಿ ಇವಾಗ್ಲೂ ಕೊತ್ತಂಬರಿ ಸ್ವಲ್ಪ ಹಾಕಿದೆ, ಇವಾಗ್ಲೂ ಚೆನ್ನಾಗಿರುತ್ತೆ ಸ್ಮೆಲ್ಲು. ಅದಕ್ಕೋಸ್ಕರ ಟೇಸ್ಟು ಎಲ್ಲನೂ ಚೆನ್ನಾಗಿ ಬರುತ್ತೆ ಅಂತ ನೋಡಿ. ಆಗಾಗ ಈ ಥರ ಕಲಿಸ್ತಾ ಇರಬೇಕು. ಅದು ಒಂದೇ ಹತ್ರ ಇದ್ದೋಗುತ್ತೆ, ಆವಾಗ ಆಡ ಹಿಡಿದ್ಬಿಡುತ್ತೆ. ಇದು ಬೇಳೆ ಅಲ್ವಾ, ಬೇಗನೆ ಆಡ ಹಿಡಿದ್ಬಿಡುತ್ತೆ. ಅದಕ್ಕೆ ಈ ಥರ ಕಲಿಸ್ಕೊತಾ ಇರಬೇಕು ಚೆನ್ನಾಗಿ ಕುದಿ ಬರೋ ತನಕ. ಚೆನ್ನಾಗಿ ಕುದಿ ಬಂದರೆ ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿರಲ್ಲ, ಆ ಥರ ಇರುತ್ತೆ.
ಯಾವಾಗಾದರೂ ಬೇಕಾದರೆ ಟ್ರೈ ಮಾಡಿ ನೋಡಿ. ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೆ, ಇನ್ನು ಅವ್ರಿಗೆ ಮಾತ್ರನೇ ಅಂತ ಹೇಳಿಬಿಟ್ಟು ಚಿಕ್ಕ ಪಾತ್ರೆಯಲ್ಲೇ ಒಂದರಲ್ಲಿ ಮುದ್ದೆಗೆ ಅಂತ ಹೇಳಿ ಇಟ್ಟಿದ್ದೆ. ಇನ್ನೊಂದು ಕಡೆ ಇದನ್ನು ನಾನು ಕಲಿಸ್ಕೊತಾ ಇದ್ದೀನಿ. ಈಗಾಗಲೇ ನಾನು ಬಂದ್ಬಿಟ್ಟು ಸಿಂಪಲ್ಲಾಗಿ ತುಳಸಿ ಗಿಡದ ಮುಂದೆ ಮಾತ್ರನೇ ರಂಗೋಲಿನ ಬಿಡಿಸಿದ್ದೆ. ಆ ಕಡೆ ಈ ಕಡೆ ಎಲ್ಲನೂ ಅದು ಪೈಪ್ ಏನೋ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ರೋಡ್ ಎಲ್ಲನೂ ಕೊರೀತಾ ಇದ್ದರು. ಅದು ಬಂದ್ಬಿಟ್ಟು ಸೌಂಡು ಎಲ್ಲನೂ ಇದೆ, ಡಸ್ಟು ಎಲ್ಲನೂ ಚೆನ್ನಾಗಿರೋ ರೋಡ್ನೆಲ್ಲನೂ ಕಟ್ ಮಾಡಿಬಿಡ್ತಾ ಇದ್ದಾರೆ ಎಲ್ಲನೂ. ನೀರು ಪೈಪ್ ಆಲ್ಮೋಸ್ಟ್ ಎಲ್ಲ ಕಡೆನೂ ಹಾಕಿರ್ಬೋದು ಆ ಥರದ್ದು ನೋಡಿ. ಮುದ್ದೆ ಈ ಥರ ಬರೀ ಹಿಟ್ಟೇ ಹಾಕೋದಿಲ್ಲ, ಅರ್ಧ ರೈಸು ಅರ್ಧ ಹಿಟ್ಟು ಹಾಗೇನು ನಾನು ಈ ಥರ ಮಾಡೋದು ನೋಡಿ. ಒಂದು ಮುದ್ದೆ ಅವ್ರಿಗೆ ಒಂದು ಬಾಕ್ಸ್ಗೆ ಎತ್ತಿ ಇಟ್ಬಿಟ್ರೆ ಆಟ್ ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ, ಬಿಸಿನೂ ಇರುತ್ತೆ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ನಾವತ್ತು ಸೋಮವಾರ ಆಗಿರ್ತಲ್ಲ, ಹಾಗೆ ಮನೆಯಾಗಲೂ ಒರೆಸ್ಕೊಂಬಂದ್ಬಿಡೋಣ ಅಂತ ಹೇಳಿಬಿಟ್ಟು ಹಾಗೆ ರೆಡಿ ಮಾಡ್ತಾಯಿದ್ದೆ. ಅಂದರೆ ಯಾವ ವಾರ ಒರೆಸದೇ ಇದ್ದರು ಅಂದರೆ ನನಗೆ ಇದೇ ವಾರನೇ ಅಂದರೆ ಕಂಪಲ್ಸರಿ ಫ್ರೈಡೇ, ಸೋಮವಾರ, ಶುಕ್ರವಾರ ನಾವು ಮಾಡಲೇಬೇಕಾಗತ್ತೆ. ಅದು ಮತ್ತೇನು ನಮಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗೆಲ್ಲನೂ ಒರೆಸ್ಕೊಳ್ಳೋದೆ. ಅಂದರೆ ಇವಾಗ ಟೈಲ್ಸ್ ವೈಟ್ ಟೈಲ್ಸ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇದಾದ್ರೂ ಕಲೆ ಎತ್ತಿ ಕಾಣುತ್ತೆ, ನಾವು ಒರೆಸ್ಲೇಬೇಕಾಗತ್ತೆ ಆ ಥರ. ಇನ್ನು ಅದೇ ಹೇಳ್ತೀನಲ್ವ, ನನಗೆ ಬಟ್ಟೆ ಈ ಥರ ಪಾರ್ಲರ್ಗೆ ಯಾರಾದರೂ ಬರೋದು ಅದು ಇದು ನೋಡಿಕೊಂಡು ನಾನು ಕೆಲಸಗಳು ಮಾಡ್ತೀನಿ. ನಾನು ಯಾವಾಗಲೂ ಇದೇ ಥರ ಮಾಡ್ತೀನಿ, ಇದೇ ಟೈಮ್ ಟೇಬಲ್ ಅಂತ ಅನ್ನೋದೇ ಇಲ್ಲ. ನಾನು ಇನ್ನೂ ಆ ಥರ ಅಂದ್ಕೊಂಡ್ರೆ ಅದು ಇನ್ನೂ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಯಾವಾಗಾದರೂ ಈ ಥರ ಅಂದ್ಕೊಂಡು ಇರೋವಾಗನೇ ನಾನು ಕೆಲಸ ಎಲ್ಲ ನೀಟಾಗಿ ಮಾಡಿರ್ತೀನಿ. ಅದು ನನಗೆ ಚೆನ್ನಾಗಿ ಅನುಭವ ಆಗಿದೆ ನೋಡಿ. ತುಳಸಿ ಗಿಡದ ಮುಂದೆ ಈ ಥರ ರಂಗೋಲಿ ಬಿಡಿಸಿದ್ದೀನಿ. ನಮ್ಮ ಕೋಳಿ ಆಚೆಗೆ ಬಂದು ಅಂದರೆ ಮೊಟ್ಟೆ ಮೇಲೆಯಿಂದ ಆಚೆಗೆ ಬಂದು ಇದ್ರ ಮೇಲೆ ಕೂತ್ಕೊಂಡ್ಬಿಟ್ಟಿದೆ. ಇದು ಬರ್ತಾ ಇತ್ತಲ್ವ, ಕಾಲ್ಗೆ ಸಿಗ್ತಾಯಿತ್ತು ನನಗೆ ಮೊಟ್ಟೆ ಬೇಕು ಅಂತ ಹೇಳಿಬಿಟ್ಟು, ಅದಕ್ಕೂ ಒಂದು 6 ಮೊಟ್ಟೆನ ಹಾಕಿ ಇಟ್ಟಿದ್ದೀನಿ. ಎಷ್ಟು ಮಾಡುತ್ತೋ ಏನೋ ನೋಡಬೇಕು. ಸಾರಿ ನಿಮ್ಗೆ ಏನಾದರೂ ಸ್ವಲ್ಪ ನಾಯಿಗಳ ವಾಯ್ಸ್ ಆ ಥರ ಕೇಳಿಸಿದ್ರೆ, ನಮ್ಮ ಮನೆ ಅಕ್ಕಪಕ್ಕ ಇರೋದು ಜಾಸ್ತಿ ಅಲ್ವಾ, ನಾನು ವಾಯ್ಸ್ ಕೊಡೋಣ ಅನ್ನೋಷ್ಟರೊಳಗೆ ಏನಾದರೂ ಒಂದು ಸೌಂಡ್ ಮಾಡ್ತಾಯಿರ್ತವೆ, ಮಕ್ಕಳಾಗಲಿ ಹಾವಾಗಲಿ ಏನಾದರೂ ಒಂದು. ನೋಡಿ ಇಲ್ಲಿ ಮಾತಾಡ್ತಾ ಇದ್ದೀನಿ ವಿಡಿಯೋದಲ್ಲಿ, ಆದರೆ ಹೇಳ್ದಲ್ವ ರೋಡಲ್ಲಿ ಈ ಥರ ಪೈಪ್ ಹಾಕೋದಕ್ಕೋಸ್ಕರ ಮಿಷನ್ಗಳಲ್ಲಿ ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಆ ಸೌಂಡಲ್ಲಿ ಕೇಳಿಸ್ತಾ ಇಲ್ಲ. ನಾನು ಇಲ್ಲಿ ಕೆಲವೊಂದು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನ್ಯೂ ಇಯರ್ಗೆ ಮುಂಚೆ ಇದು ಈ ಬ್ಲೌಸಸ್ಸು ಹೊಲ್ದಿದ್ದೀನಿ ಅಂದರೆ ಅಲ್ಲಿ ಏನೂ ಇಲ್ಲ, ಈ ಜಿಪ್ಪು ಇಡೋದಕ್ಕೋಸ್ಕರ ಎಲ್ಲನೂ ಸೇರಿ ಏನು ಈ ನಡುವೆ ಎಲ್ಲನೂ ನಾನು ಬಟ್ಟೆ ಸ್ಟಿಚ್ ಮಾಡೋದೇ ಲೇಟ್ ಆಗಿಬಿಡ್ತಾಯಿದೆ. ಒಂದು ದಿನಕ್ಕೆ 2 ಆಗಲಿ 3 ಆಗಲಿ ಇಷ್ಟೇ ಸ್ಟಿಚ್ ಮಾಡೋಕ್ಕೆ ಆಗ್ತಾಯಿದೆ, ಯಾಕೋ ಗೊತ್ತಿಲ್ಲ. ಮೊದಲು ನಾರ್ಮಲ್ ಮಿಷನ್ ಇದ್ದಾಗೆ ಎಷ್ಟೋ ಬೆಟರು, ಒಂದು ದಿನಕ್ಕೆ 6-7 ಹೊಲ್ದಿರೋದು ಇದೆ. ಯಾಕೋ ಇತ್ತೀಚೆಗೆ ಬರ್ತಾ ಆ ಥರ ಆಗೋಗ್ತಾಯಿದೆ, ಎಲ್ಲ ಚೆನ್ನಾಗಿ ದೃಷ್ಟಿಯಾಗೋಗಿದೆ ಅನಿಸುತ್ತೆ. ನೀವೇನಂತೀರ ನೋಡಿ. ಇಲ್ಲಿ ಬಂದ್ಬಿಟ್ಟು ಬೋಟ್ ನೆಕ್ಕು ಅವ್ರಿಗೆ ಬ್ಯಾಕ್ ಹುಕ್ಸು ಬೇಡ, ಇದು ಫ್ರಂಟ್ ಹುಕ್ಸು ಬೇಡ ಅಂತ ಹೇಳಿಬಿಟ್ಟು ಸೈಡ್ ಜಿಪ್ಪು ನನಗೆ ಇಡಲೇಬೇಕು, ನಮಗೆ ಹೊಲ್ಕೊಳ್ಳೇಬೇಕು ಅಂತ ಹುಡುಗಿ ಹಿಡ್ದಿದ್ಲು. ನಾನು ಜಿಪ್ ಹಾಕೋಕ್ಕಾಗಲ್ಲಮ್ಮ ನಾನು ಅಂತ ಹೇಳಿ, ನಾನು ಇಲ್ಲಕ್ಕ ನೀನು ಹೊಲಿಲೇಬೇಕು ನನಗೆ ಅಂತ ಹೇಳಿಬಿಟ್ಟು, ಇವಾಗ ಅದು ಜಿಪ್ ಹಾಕಿ ಹೊಲಿದ ತಕ್ಷಣ ನೋಡಿ ನನಗೆ ಹೇಗೂ ಹುಕ್ಸ್ ಹಾಕೋದು ತಪ್ಪತ್ತೆ ಅಂತ ಹೇಳಿಬಿಟ್ಟು ಇದೇ ಈಸಿ ಅಂತ ಅನಿಸ್ಬಿಡ್ತೈತೆ. ಅಂದರೆ ಅದು ಒಂದು ಕಡೆಗೆ ಇದ್ದೋಗುತ್ತಲ್ವ, ಹೆಚ್ಚಾಗಿ ಬಟ್ಟೆ ಬಿಟ್ಟಿದ್ರೆ ನಾವು ಹೊಲಿಗೆ ಹಾಕೋಕ್ಕೆ ಕಷ್ಟ ಆಗುತ್ತೆ ಜಿಪ್ಪು ನೋಡಿ. 2 ಬ್ಲೌಸು ಮತ್ತು ಇದಕ್ಕೆ ಕ್ಯಾನಲ್ ಹಾಕಿದ್ದೀನಿ ಒಳಗಡೆ. ಬೇಡ, ಎಷ್ಟೊಂದು ತಲೆ ತಿಂದಿದೆ ಅಂದರೆ ಇದಕ್ಕೂ ಅಷ್ಟೇ ಒಂದು ಜಿಪ್ಪು ಹಾಕಿದ್ದೀನಿ. ಮತ್ತು ನನಗೇನಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಅವ್ರಿಗೆ ಚೆನ್ನಾಗಿದೆ ಪರವಾಗಿಲ್ಲಪ್ಪ ಚೆನ್ನಾಗಿ ಹೊಲ್ದಿದ್ದಾರೆ ಅಂತ ಹೇಳ್ಬಿಟ್ಟು. ಅಯ್ಯೋ ನಾವು ಆಗಿರಬೇಕಾಗಿತ್ತು ಈಗಿರಬೇಕಾಗಿತ್ತು ಹೀಗಿದೆ ಅಂತ ಹೇಳಿ ಅವರು ಡಿಸಪಾಯಿಂಟ್ ಆದರೆ ನಾನು ಅವ್ರಿಗೆ ಹೇಗಿದೆ ಅಂತ ಅವ್ರು ಇರಲಿ ಅಂತ ಹೇಳಿದ್ರು ನಾನು ಬಿಡಲ್ಲ, ನಾನು ಹೊಲ್ಕೊಡ್ತೀನಿ ಕೊಡಿ ಅಂತ ಹೇಳಿಬಿಟ್ಟು ಇದು ಮಾಡ್ತೀನಿ ನೋಡಿ. ಒಳಗಡೆಗೆ ಈ ಥರ
ಹಾಕಿದ್ದೀನಿ. ಅಂದರೆ ಆ ಹುಡುಗಿ ಸ್ವಲ್ಪ ಕುಳ್ಳ ಇದ್ದಾಳೆ, ನಾನು ಬಂದ್ಬಿಟ್ಟು ಅರ್ಧಕ್ಕೆ ಹಾಕಿದ್ದೆ ಅಲ್ವಾ, ಮತ್ತು ಅದು ಇನ್ನು ಸ್ವಲ್ಪ ಕೆಳಗಡೆಗೆ ಹಾಕಬೇಕಾಗಿತ್ತು. ಸ್ವಲ್ಪ ಮತ್ತೆ ಕಟ್ ಮಾಡಿ ಸ್ವಲ್ಪ ಕೆಳಗಡೆಗೆ ಹಾಕಿದೆ, ಆವಾಗ ಇನ್ನೂ ಚೆನ್ನಾಗಿ ಫಿನಿಶಿಂಗ್ ಎಲ್ಲನೂ ಬಂತು. ಮತ್ತೇನು ಹೇಳ್ದಲ್ವ, ಇನ್ನೊಂದ್ಸಲಿ ಅದು ಹೊಲ್ದೆ ಒಳಗಡೆ ಕ್ಯಾನಲ್ಲಿ ಮಾತ್ರ ತೆಗೆದು ಆ ಥರ ಎಲ್ಲನೂ ಚೆನ್ನಾಗಿತ್ತು. ಆ ಹುಡುಗಿನೂ ಹಾಕ್ಕೊಂಡಿದ್ಲು. ಸಾರಿ, ನಾಯಿಗಳ ಸೌಂಡ್ ಬರ್ತಾ ಇದೆಯೋ ಏನೋ. ಅದೆಲ್ಲ ಆಗಿದ್ದಾದಮೇಲೆ ನಮ್ಮವ್ರು ಇದ್ಕೊಂಡು ಈ ಥರ ಜಾಸ್ತಿ ಕೆಲಸ ಇರುವಾಗಲೇ ಅವರು ಒಂದು ಕೆಲಸ ಹೇಳ್ತಾರೆ. ಈ ನಡುವೆ ಅದಕ್ಕೆ ನಾನು ಶೆಡ್ ಹತ್ರ ಎಲ್ಲ ಹೋಗೋದಿಲ್ಲ, ಈ ಇಟ್ಟಿಗೆ ಫ್ಯಾಕ್ಟ್ರಿ ಹತ್ರ ಹೆಚ್ಚಾಗಿ. ಯಾಕಂದರೆ ಬಟ್ಟೆ ಜಾಸ್ತಿ ಇರ್ತಾವಲ್ಲ ಸ್ಟಿಚ್ ಮಾಡೋದು. ಇಲ್ಲಿ ಬಂದ್ಬಿಟ್ಟು ಸಿಮೆಂಟು ಇಳಿಸೋಕ್ಕೆ ಬರ್ತಾರೆ, ಇನ್ನು ಅಲ್ಲಿದ್ದು ನಾವು ಲೆಕ್ಕ ಹಾಕ್ಕೊಳ್ಳೇಬೇಕಾಗತ್ತಲ್ವ, ಎಷ್ಟೇ ಕೆಲಸದವ್ರು ಇದ್ರೂ ಅಂತ ಹೇಳಿಬಿಟ್ಟು ನಾವು ಹೋಗು ಅಂತ ಹೇಳಿದರು. ಸರಿ, ಇನ್ನು ಅದು ನೋಡ್ಬೇಕು ಇದು ನೋಡಬೇಕಲ್ಲ ಅಂತ ಹೇಳಿಬಿಟ್ಟು ಅದು ರೆಡಿ ಮಾಡಿಬಿಟ್ಟು ಇವಾಗ ತೋರಿಸಿದೆ ಅಲ್ಲ ಬ್ಲೌಸಸ್ಸು, ಆ ಹುಡುಗಿನೂ ಬಂದಿದ್ಲು, ಹಾಕಿ ಎಲ್ಲ ನೋಡಿ ರೆಡಿ ಮಾಡಿಬಿಟ್ಟು ಇಲ್ಲಿಗೆ ಹೋಗಿ ಅಲ್ಲಿ ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ಫ್ರೆಂಡ್ಸ್ ನೋಡಿದ್ರಲ್ಲ. ನಾನು ಹೋಗಿ ಶೆಡ್ ಹತ್ರ ಹೋಗಿ ಬಂದೆ. ಅಲ್ಲಿ ಸಿಮೆಂಟು ಇಟ್ಟು ಮೂಟೆಗಳು ಎಣ್ಸ್ಕೋಬೇಕು ಅಂತ ಹೇಳಿಬಿಟ್ಟು, ನನಗೆ ಇಲ್ಲಿ ನೋಡಿದ್ರೆ ಬಟ್ಟೆ ಎಷ್ಟು ಬೇಕೋ ಅಷ್ಟಿದ್ದಾವೆ ಸ್ಟಿಚ್ ಮಾಡೋದು. ಅವ್ರಿಗೆ ಇವಾಗಲೇ ಇದು ನೋಡಿ ಇವೆಲ್ಲ ಹಾಗೆ ಇದ್ದಾವೆ. ಇದು ಸ್ಟಿಚ್ ಮಾಡಿದ್ದು ಆದರೂ ಒಂದು ಹೇಳ್ತಾ ಇರ್ತಾಳೆ. ಇನ್ನು ರೆಡಿ ಮಾಡಬೇಕಾಗಿತ್ತು. ಇವಾಗ ಬಂದಿದ್ದೀನಿ, 2:30ಗೇನೋ ಹೋಗಿದ್ದು, ಇವಾಗ ಬಂದಿದ್ದೀನಿ. ಬನ್ನಿ ಮೇಲೆ ಹೋಗಿ ಕಾಫಿ ಏನಾದರೂ ಕುಡಿದು ಮತ್ತೆ ಬರೋಣ. ನೋಡಿ ಕಾಲ್ ಮಾಡ್ತಾಯಿದ್ದಾರೆ ನೋಡಿ ಫ್ರೆಂಡ್ಸ್. ಅದೆಲ್ಲ ಆಗಿದ್ದಾದಮೇಲೆ ಅವತ್ತು ಬೇರೆ ಸಂತೆ ಎಲ್ಲನೂ ಇತ್ತು, ನನ್ನ ಕೆಲಸ ಬೇಡ ಅವತ್ತು. ಸರಿ ಅಂತೇಳ್ಬಿಟ್ಟು ಆವಾಗ ಕಾಫಿ ಸ್ವಲ್ಪ ಕುಡ್ಕೊಂಡು ಮತ್ತು ಸಂತೆಗೆ ಹೋಗಲಿಲ್ಲ. ನಮ್ಮವ್ರನ್ನೇ ಏನಾದರೂ ತೊಗೊಂಬಂದ್ಬಿಡಿ ಅಂತ ಹೇಳಿದೆ. ಸರಿ ಅಂತ ಹೇಳ್ಬಿಟ್ಟು ಅವರು ಸ್ವಲ್ಪನೇ ತೊಗೊಂಬರ್ತಾರೆ. ಅಂದರೆ ವಾರ ಪೂರ್ತಿ ಬೇಕಾಗತ್ತೆ. ಅದು ಬೇರೆ ಅವ್ರ ಟಿಫನ್ ಮಕ್ಕಳಿಗೆ ಬಾಕ್ಸ್ಗೆ ರೆಡಿ ಅದು ಬೇಕಾಗತ್ತೆ ಎಲ್ಲನೂ. ಅವ್ರಿಗೆ ಗೊತ್ತಾಗಲ್ಲ, ಎಲ್ಲೋ ಸ್ವಲ್ಪ ಅಂದರೆ ಯಾವ್ದು ಸಿಗುತ್ತೋ ಅದು ತೊಗೊಂಬಂದ್ಬಿಡ್ತಾರೆ. ಅದಕ್ಕೆ ನಾನೇ ಹೋದರೆ ಸರೋಗುತ್ತೆ. ಇಲ್ಲಾಂದರೆ ಮಕ್ಳಿಗೆ ಕೈಗೂ ಹೇಳಿ ಕಳಿಸಿದ್ರೆ ಅವರೂ ತೊಗೊಂಬರ್ತಾರೆ. ಇನ್ನು ಸಾಯಂಕಾಲನೂ ಮಾಡಿದ್ದೆ ಇದು ಸಾಂಬಾರ್ಗೆ ರೈಸು ಮುದ್ದೆ ಮಾಡಿದ್ದೆ. ಸರಿ ಅಂತೇಳ್ಬಿಟ್ಟು ಇದು ಸಜ್ಜಲು ಅಂತ ಹೇಳ್ತಾರಲ್ವ, ಅದೂ ಮತ್ತು ಕಾರ್ನ್ ಪೌಡರು ಸ್ವಲ್ಪ ಇತ್ತು. ಕಾರ್ನ್ ಫ್ಲೋರ್ ಅಲ್ಲ, ಕಾರ್ನ್ ಪೌಡ್ರ್ ಅಂದರೆ ಮುಸ್ಕಿನ ಜೋಳ ಪುಡಿ, ಸಜ್ಜೆದು, ಮತ್ತು ಸ್ವಲ್ಪ ರಾಗಿ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ, ಮತ್ತು ರಾಗಿ ಹಿಟ್ಟು ಸ್ವಲ್ಪ, ಇಷ್ಟೂ ಹಾಕಿ ರೊಟ್ಟಿ ಮಾಡಬೇಕು ಅಂತ ಅನ್ನಿಸ್ತು. ಹಿಟ್ಟನ್ನ ಹಾಕ್ಸ್ಕೊಂಬಂದಿದ್ದೀನಿ, ರೊಟ್ಟಿ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಅದಕ್ಕೆ ಆವಾಗ ಮಾಡ್ತಾಯಿದ್ದೆ. ಚೆನ್ನಾಗಿ ಬಂದಿತ್ತು. ಇದಕ್ಕೆ ಬಂದ್ಬಿಟ್ಟು ಕ್ಯಾರೆಟು, ಕೊತ್ತಂಬರಿ ಮತ್ತು ಈರುಳ್ಳಿ ಜಾಸ್ತಿ ಈ ಥರ ಹಾಕಿನೂ ಇವೆಲ್ಲನೂ ಜಾಸ್ತಿ ಹಾಕಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು. ನನಗೆ ಸ್ವಲ್ಪ ಗರಿಗರಿಯಾಗಿದ್ದರೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ಎಲ್ಲರಿಗೂ ಒಂದೊಂದು ರೊಟ್ಟಿ ಥರ ಈ ಥರ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಈಗಾಗಲೇ ರೆಸಿಪಿನೂ ಶೇರ್ ಮಾಡಿದ್ದೀನಿ ಹಿಂದಿನ ವೀಡಿಯೋಗಳಲ್ಲೆಲ್ಲ, ರೊಟ್ಟಿ ಯಾವ ಥರ ಮಾಡೋದೇನು ಅಂತ ಹೇಳಿಬಿಟ್ಟು. ಇನ್ನು ಮಕ್ಕಳು ಬಂದರು, ಅವರೂ ತಿಂದು ಎಲ್ಲ ಆಯಿತು. ಈ ವ್ಲಾಗ್ನೂ ಇಲ್ಲಿಗೇ ಎಂಡ್ ಮಾಡಿದೆ. ಮತ್ತು ಬೆಳಗ್ಗೆ ಹೋಗಿದ್ದೆ ಅಂತ ಹೇಳಿದೆ ಅಲ್ವಾ, ಸಿಮೆಂಟು ಲೆಕ್ಕ ಹಾಕೋಕೆ ಅಂತ ಹೇಳ್ಬಿಟ್ಟು, ಅದು ಮತ್ತು ಒಂದು ಗಾಗ್ರಾ ಸ್ಟಿಚ್ ಮಾಡಿದೆ ಅಂತ ಹೇಳಿದೆ ಅಲ್ವಾ, ಅದು ಇದೇನೆ. ತುಂಬ ಇದನ್ನೇ 2 ಡೇಸ್ ಆ ಥರ ಸ್ಟಿಚ್ ಮಾಡಿದ್ದೀನಿ. ಮತ್ತು ನೋಡಿ ನನ್ನ ಮಗ ಬಂದ್ಬಿಟ್ಟು ಈ ಥರ ಜಡೆಗೆ ಇದು ಹಾಕಿದ್ದ. ಸರಿ ಅಂತೇಳ್ಬಿಟ್ಟು ಅದನ್ನು ಅವನೇ ಫೋಟೋ ಹಿಡ್ದಿದ್ದಾನೆ. ಮತ್ತು ಇಲ್ಲಿ ಚೌಳಿ ಹಾಕಿ ಮತ್ತು ಅದರಲ್ಲೂ ಒಂದು ಫೋಟೋ ಹಿಡಿದಿದ್ದಾನೆ. ಉದ್ದ ಜಡೆ ಇದ್ದರೆ ಚೆನ್ನಾಗಿರುತ್ತೆ. ನಾನು ಸ್ಕೂಲ್ ಡೇಸಲ್ಲೆಲ್ಲ ಉದ್ದವಾಗೇ ಇತ್ತು, ಮತ್ತೆ ಎಲ್ಲ ಹೋಯ್ತು ಜಡೆ ಎಲ್ಲ, ಕೂದಲೆಲ್ಲನೂ. ನೋಡೋದಲ್ಲ ಫ್ರೆಂಡ್ಸ್, ಈ ಥರ ಇತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹೇಗಿದೆ ಏನು ಅಂತ ಪ್ಲೀಸ್ ಸಪೋರ್ಟ್ ಮಾಡಿ.